ಓಕೆ, ಅಲ್ಲಿ ಉಳಿದಿದ್ದ ವಿಚಾರಕ್ಕೆ ಬರೋಣ. ನಾನು ಆವಾಗಲೇ ನಿಲ್ಸಿದ್ದೆ. ಎಸ್ ಅನಿಲ್ ಅವರೇ. ಅರುಣ್, ಇಲ್ಲೇನು ಅಂತಂದ್ರೆ ರಿವೈಸ್ಡ್ ಎಸ್ಟಿಮೇಟ್ ಏನಾಗಿತ್ತು, ಹೋದ್ ಸರಿ ಬಜೆಟ್ ಅಲ್ಲಿ ಏನೇನು ಘೋಷಣೆ ಮಾಡಿದ್ರು ಅದನ್ನ ಎಷ್ಟು ಇಂಪ್ಲಿಮೆಂಟೇಷನ್ ಮಾಡಿದಾರೆ ಅನ್ನೋದನ್ನ ನೋಡೋದಕ್ಕೆ ಈ ಬಜೆಟ್ ಇರೋದು, ಇಂಟ್ರಿಮ್ ಬಜೆಟ್. ಅದ್ರ ಜೊತೆಗೆ ರೆವಿನ್ಯೂ ರಿಸಿಟ್ಸ್ ಆಕ್ಚುಲಿ ಎಕನಾಮಿಕ್ ಸರ್ವೆ ಆದ್ಮೇಲೆ ಸಿಗುತ್ತೆ, ಬಟ್ ಒಂದು ವೇಗ ಐಡಿಯಾ ಸಿಗುತ್ತೆ ನಮಗೆ. ರೆವಿನ್ಯೂ ರಿಸಿಟ್ಸ್ ಅಂದ್ರೆ ನನಗೆ ಗಳಿಕೆ ಎಷ್ಟಾಯ್ತು ಈ ವರ್ಷ, ಟ್ಯಾಕ್ಸ್ಗಳಿಂದ ಬೇರೆ ಬೇರೆ ರೂಪದಿಂದ ಎಷ್ಟು ಗಳಿಕೆ ಆಯಿತು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಪಿಟಲ್ ರಿಸಿಟ್ಸ್ ಎಷ್ಟು. ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಇರುವಂಥ PSUಗಳನ್ನ ಮಾರಿನೋ, ಇಲ್ಲ ಅಂದರೆ ಪ್ರೈವೇಟೈಸೇಷನ್ ಮಾಡಿನೋ, ಇಲ್ಲ ಅದನ್ನು ನಾನು ಶೇರ್ ರೂಪದಲ್ಲಿ ಕೊಟ್ಟೋ ಜನರಿಗೆ, ಅದರಿಂದ ಎಷ್ಟು ಬಂತು. ಆಮೇಲೆ ಎಕ್ಸ್ಪೆಂಡಿಚರ್ ಎಷ್ಟಾಯಿತು. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಈ ದೇಶಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟು ಬಂತು, ಆಮೇಲೆ FDI ಮೂಲಕ ಎಷ್ಟು ಬಂತು, ಆಮೇಲೆ ಎಕ್ಸಿಸ್ಟಿಂಗ್ ಎಷ್ಟಾಯಿತು. ಆಗಲೇ ಮೇಡಮ್ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಮೋದಿ ಅವರ ಒಂದು ಕಾಲದಲ್ಲಿ MSMEಗಳಾಗಿರ್ಬೋದು, ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗಿರ್ಬೋದು ಗ್ರೋ ಆಯಿತು ಅಂಥೇಳಿ. ಇಲ್ಲಿ ಒಂದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅಂತಂದರೆ 2018 to 2023 ಇಡೀ ದೇಶದಲ್ಲಿ ದುಃಖ ಪಡುವಂಥ ಸಂಗತಿ ಸ್ಮಾಲ್ ಆ್ಯಂಡ್ ಮೀಡಿಯಂ ಸ್ಕೇಲ್ ಸೆಕ್ಟರ್ಗೆ. ಯಾಕಂದರೆ 23,000 ಕಂಪ್ನಿಗಳು ಬಂದಾಗಿದೆ, 23,000 ಫರ್ಮ್ಸ್. ಐ ಆಮ್ ಟಾಕಿಂಗ್ ಅಬೌಟ್ ದ ಎಂಟೈರ್ ಇಂಡಿಯಾ. ಅಷ್ಟು ಕಂಪ್ನಿಗಳು ಬಂದಾಯಿತು. ಅವರಿಗೆ ಒಂದು ತಮಗೆಲ್ಲ ಜ್ಞಾಪಕ ಇರಬೇಕು, ಲಾಸ್ಟ್ ಟೈಮಲ್ಲಿ ಒಂದು 20 ಲಕ್ಷ ಕೋಟಿನ ಕೋವಿಡ್ ಟೈಮಲ್ಲಿ ಅದನ್ನು ಸಹಾಯ ರೂಪದಲ್ಲಿ ಕೊಟ್ಟರು. ಇವತ್ತಿಗೂ ಆಸ್ ಅನ್ ಎಕನಾಮಿಕ್ ಸ್ಟೂಡೆಂಟ್ ನನಗೆ ತಿಳ್ಕೊಳ್ಬೇಕಾಗಿರುವಂಥದ್ದು ಎಷ್ಟು ಜನ ಅಪ್ಲಿಫ್ಟ್ ಆದರು ಅನ್ನೋಂಥದ್ದು. ಅದು ಆಗಿರ್ಬೋದು, ಆಗಿಲ್ಲದೆ ಇರ್ಬೋದು, ಟೀಕೆ ಮಾಡೋದು, ಪೊಲಿಟಿಕಲ್ ಟೀಕೆ ಮಾಡುವಂಥದ್ದು ಅದು ಬೇರೆ. ಬಟ್ ಐ ವಾಂಟೆಡ್ ಟು ನೋ ದ ನಂಬರ್. ಯಾಕಂದರೆ ಇದೆಲ್ಲ ಬಜೆಟ್ನಲ್ಲಿ ಸಿಗುವಂಥದ್ದು. ಯಾಕಂದರೆ ಯಾವುದೇ ಘೋಷಣೆ ಮಾಡೋಕ್ಕಾಗಲ್ಲ, ಬಟ್ ಶಿ ಕ್ಯಾನ್ ಡೆಲಿವರ್ ದ ನಂಬರ್ಸ್ ವಿಚ್ ಈಸ್ ಬೀನ್ ಗಿವನ್ ಬೈ ದ ಗವರ್ನಮೆಂಟ್. ಆಮೇಲೆ ಇನ್ನೊಂದು ಹೇಳ್ತಾ ಇದ್ರು, ಬ್ಯಾಂಕಿಂಗ್ ಸೆಕ್ಟರು ಎಂಥ ಇಂಪ್ರೂವ್ಮೆಂಟ್ ಕಾಣ್ತು ಅಂಥೇಳಿ. ಮೇಡಮ್ ಅವ್ರಿಗೆ ಒಂದು ಗಮನಕ್ಕೆ ತರೋದ್ರಲ್ಲಿ ಇಚ್ಛೆ ಪಡ್ತೀನಿ, ಎಲ್ಲ ಗೌರ್ಮೆಂಟ್ಗಳಲ್ಲಿ ಈ ಥರದ ವಿಚಾರಗಳು ಆಗಿದ್ದಾವೆ. ಹೈಯೆಸ್ಟ್ ಬ್ಯಾಂಕಿಂಗ್ ಸ್ಕ್ಯಾಮ್ಗಳಾಗಿದ್ದು ಅವರ ಸೆಕ್ಟರ್ಗಳಲ್ಲೇ. ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ ವಾಸ್ ಮರ್ಜರ್ ಆಫ್ ದ ಬ್ಯಾಂಕ್ಸ್. And second thing is Switzerland, the biggest secured bank was called as Yes Bank. Today it has been at the rate of 19 rupees per share. ಆಮೇಲೆ NPA ಬಗ್ಗೆ ಮಾತಾಡಿದರು. 1947 to 2014 1 NPA ಆದರೆ 2014 to 2024 NPA ಬಂದ್ಬಿಟ್ಟು 66 ಲಕ್ಷ ಕೋಟಿ, 66 lakh crore. ಇದು ನಾನು ಹೇಳ್ತಿರುವಂಥದ್ದಲ್ಲ, ನಿರ್ಮಲಾ ಸೀತಾರಾಮನ್ ಅವರು ಬಜೆಟಲ್ಲೇ ಓದಿರುವಂಥದ್ದು. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ವಾಟ್ ವಿ ಆರ್ ಕರೆಂಟ್ಲಿ ಲುಕಿಂಗ್ ಅಟ್ ಇಸ್ ದ ಕರೆಂಟ್ಲಿ ಏನು ಮಾಡಬಹುದು ಇನ್ ಟರ್ಮ್ಸ್ ಆಫ್ ಗವರ್ನಮೆಂಟ್. ಏನು ಅವ್ರ ಕೈಯಲ್ಲಿ ಮಾಡಕ್ಕೆ, ಯಾಕೆ ಮಾಡಕ್ಕಾಗಲ್ಲ? ಒಂದು ನಿಮಿಷ ಹೇಳ್ಬಿಡ್ತೀನಿ. 170 ಲಕ್ಷ ಕೋಟಿ ಸಾಲ ಮಾಡಿದ ಮೇಲೆ ದೇ ಕಾಂಟ್ ಡೂ ಎನಿಥಿಂಗ್. ಇಟ್ ಈಸ್ ಆಸ್ ಸಿಂಪಲ್ ಆಸ್ ದ ನ್ಯೂ ಗವರ್ನಮೆಂಟ್ ಬಂದರೂ ಆ ಗವರ್ನಮೆಂಟ್ಗಳಿಗೂ ತೊಂದರೆನೇ. ಇವತ್ತಿಗೆ ದೇರ್ ಇಸ್ ನೋ, ಲಿಟ್ರಲಿ ಹೇಳ್ತಾ ಇದ್ದೀನಿ, ದೇರ್ ಇಸ್ ನೋ ಫ್ಯೂಚರ್ ಫಾರ್ ಇಂಡಿಯಾ ಬಿಕಾಸ್ ಆಫ್ ದೀಸ್ ಎಕನಾಮಿಕ್ ಪಾಲಿಸಿ. ಸೇಮ್ ರಾಜ್ಯದಲ್ಲಿ ವಿಚಾರಕ್ಕೂ ಹಾಗೆ ಬರುತ್ತೆ, ರಾಜ್ಯದಲ್ಲೂ ಹಾಗೆ ಬರುತ್ತೆ ಅಲ್ವಾ? 59,000 ಕೋಟಿಯನ್ನು ಗ್ಯಾರಂಟಿಗಳಿಗೆ ಕೊಟ್ಟ ನಂತರ ನೆಕ್ಸ್ಟ್ ನಿಮಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತಾರೆ. ಸರ್ ಒಂದು ನಿಮಿಷ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತಾರೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ಸ್ಟೇಟ್ಗಳಿಗೆ ಸಾಲ ಕೊಡುತ್ತೆ ಯಾರು? ಕೇಂದ್ರ ಸರ್ಕಾರ. ಆ ಕೇಂದ್ರ ಸರ್ಕಾರ ಸಾಲ ಕೊಡೋದು ನಮ್ಗೆ ಯಾಕೆ? ಐ ಟೆಲ್ ಯು. 14 ಲಕ್ಷ ಕೋಟಿ ಕರ್ನಾಟಕ ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿದೆ 2018 ರಿಂದ 2023ವರೆಗೂ. 14 lakh crore. You know what is that we have received? 1,56,000 crore. 156 ಲಕ್ಷ ಕೋಟಿ ಸಿಕ್ಕಿದೆ ನಮಗೆ. ಅದೇ ಗುಜರಾತು 7,56,000 ಕೋಟಿ ಕೊಟ್ಟಿದೆ. ಅವ್ರಿಗೆ ವಾಪಸ್ ಎಷ್ಟು ಬಂದಿದೆ ಗೊತ್ತಾ? 151 ಲಕ್ಷ ಕೋಟಿ ಬಂದಿದೆ. ಇದನ್ನ ನಾವು ಇಲ್ಲಿ ರಾಜ್ಯ ಸರ್ಕಾರಗಳು ಸಾಲ ಮಾಡದೆ ಇನ್ನೇನ್ ಮಾಡಕ್ಕಾಗುತ್ತೆ? ಇಲ್ಲಿ ಸಾಲದ ವಿಷಯ ಸರ್ ನಾನು ಹೇಳೋದು, ನೀವು ಹೇಳೋದು 2 ಪಾಯಿಂಟ್. ನೀವು ಹೇಳಿದ್ದು ಕರೆಕ್ಟ್. ಸಾಲ ಮಾತಾಡ್ಲಿಕ್ಕೆ ತುಂಬಾ ಅವಕಾಶ ಕೊಡಿ. ನೀವು ಮಾತಾಡಿ ಮೇಡಮ್. His economic progress should be commendable. It is commendable knowledge. ಅವ್ರು ಹೇಳ್ತಾ ಇದ್ರು ಭಾರತ ದೇಶ ಎಲ್ಲಿತ್ತು ಈಗ ಹೇಗಿದೆ ಅಂತ. 2004ರಿಂದ 2014 ತನಕ UPA ಸರ್ಕಾರ ಇತ್ತು. ಅದರ ಪ್ರಧಾನಿ ಆಗಿದ್ದು ಯಾರು? ಜಗತ್ತಿನ ಮಟ್ಟದಲ್ಲಿ 5ನೇ, ಇಫ್ ಐ ಆಮ್ ನಾಟ್ ರಾಂಗ್, he was the 5th highly famous economist in the world. ಮನಮೋಹನ್ ಸಿಂಗ್ ಅವರು. ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಹೇಗಿತ್ತು? 2014ರಲ್ಲಿ ನಮ್ಮ ಬಜೆಟ್ ಗಾತ್ರ ಏನಿತ್ತು? 2023ರಲ್ಲಿ ನಮ್ಮ ಬಜೆಟ್ ಗಾತ್ರ ಏನು? ನೀವು ಹೇಳಿದ್ರಿ, ಸಾಲದ ಬಗ್ಗೆ ಮಾತಾಡಿದ್ರಿ. 2014ರಲ್ಲಿ ನಮ್ಮ ಬಜೆಟ್ ಗಾತ್ರ 15 ಲಕ್ಷ ಕೋಟಿ ಇತ್ತು. ಈಗ ನಮ್ಮ ಬಜೆಟ್ ಗಾತ್ರ GDP ಗಾತ್ರ 45 ಲಕ್ಷ ಕೋಟಿ ಇದೆ. ಒಂದು ಆರ್ಥಿಕ ವ್ಯವಸ್ಥೆ ಬೆಳೆದಂತೆಲ್ಲ, ಒಂದು ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿ ಆದಂತೆಲ್ಲ ಅದರ ಬಜೆಟ್ ಗಾತ್ರನೂ ಜಾಸ್ತಿ ಆಗುತ್ತೆ, ಸಾಲನೂ ಕೂಡ ಜಾಸ್ತಿ ಆಗುತ್ತೆ. ಅದು ಅವ್ರಿಗೆ ಗೊತ್ತಿರಲಿ.
ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಗ್ಗೆ ಮಾತಾಡಿದ್ರು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನು ಅದನ್ನು ಫಸ್ಟ್ ಅವ್ರು ತಿಳ್ಕೊಳ್ಳಿ. ಈ ದೇಶದಲ್ಲಿ 2014ರಲ್ಲಿ ವಿಮಾನ ನಿಲ್ದಾಣಗಳು ಎಷ್ಟಿದ್ವು, ಈಗ ಎಷ್ಟಿದೆ? 14 ಇದ್ದು 149 ಆಗಿದೆ. 46ರಿಂದ 149ಕ್ಕೆ ತಂದಿದ್ದೀವಿ. IITಗಳು ಎಷ್ಟಿದ್ವು, IITಗಳು ಎಷ್ಟಿದ್ವು, IIMಗಳು ಎಷ್ಟಿದ್ವು, IIMಗಳು ಎಷ್ಟಿದ್ವು, ಏಮ್ಸ್ಗಳು ಎಷ್ಟಿದ್ವು? ಈ ದೇಶದ ಯುವ ಶಕ್ತಿಗೆ ಮತ್ತು ಈ ದೇಶದ ಅಭಿವೃದ್ಧಿಗೆ ಬೇಕಾದಂತಹ ಅಡಿಪಾಯವನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮುಖಾಂತರ ನಾವು ಹಾಕಿದ್ವಿ, ಅಲ್ಲಿಂದ ಹಾಕ್ತಾನೆ ಬಂದಿದ್ದೀವಿ. ಮತ್ತು 2014ರಲ್ಲಿ 80 ಕೋಟಿ ಜನ ಬಡತನದ ರೇಖೆಗಿಂತ ಕೆಳಗಡೆ ಇದ್ರು. ನಮ್ಮ ಮೋದಿಯವರ ಸರ್ಕಾರದ ದೂರದೃಷ್ಟಿ ಹೊಂದಿದ ಆರ್ಥಿಕ ನೀತಿಗಳಿಂದಾಗಿ ಅಂತ್ಯೋದಯ ಅನ್ನೋ ಒಂದು ಪರಿಕಲ್ಪನೆ, ಪಂಡಿತ ದೀನ್ ದಯಾಳ್ ಶರ್ಮಾರವರ ಹೆಸರಿನ ಅಂತ್ಯೋದಯ ಅಂದರೆ ಈ ದೇಶದ 140 ಕೋಟಿ ಜನಸಂಖ್ಯೆ ನಾವೇನಿದ್ದೀವಿ ಅದರ ಕಟ್ಟ ಕಡೆಯ ವ್ಯಕ್ತಿಗೂ ಈ ದೇಶದ ಬೆಳವಣಿಗೆಯ ರುಚಿ ತಲುಪಬೇಕು. ಅಂದರೆ the real economic growth of a country should reach the bottom 20 quintile of the population. The last person should also get the benefit of that growth ಅಂತ ಆ ಒಂದು ಪರಿಕಲ್ಪನೆಯಿಂದ ನಾವು ತಂದ್ವಿ. 13.3 ಲಕ್ಷ ಕೋಟಿ ಜನರನ್ನ ಬಡತನ ರೇಖೆಗಿಂತ ಮೇಲೆ ಎತ್ತಿದೀವಿ. ನಮ್ಮ ಹತ್ರ ನಂಬರ್ಸ್ ಇದೆ, ಮತ್ತೆ ಅವರು ಮಾತಾಡ್ತಾ ಹೇಳಿದ್ರು. ಅಲ್ಲ, ನಿಮ್ಗೆ ನಂಬರ್ ಕರೆಕ್ಟ್ 24 crore, ನಾಟ್ 13 ಲಕ್ಷ, ತಪ್ಪು ಹೇಳ್ತಾ ಇದ್ದಾರೆ. ದಟ್ ಇಸ್ ಕರೆಕ್ಟ್. ಅಲ್ಲ ಮೇಡಮ್, ನಿಮ್ ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ದು 24 ಕೋಟಿ 11 ಲಕ್ಷ ಜನ. ಇರ್ಲಿ ಪ್ಲೀಸ್ ಸಾವಕಾಶವಾಗಿ ಕೇಳಿಸ್ಕೊಳ್ಳಿ, ತಪ್ಪಿದ್ರೆ ಆಮೇಲೆ ಕರೆಕ್ಟ್ ಮಾಡಿ. ಅಂದ್ರೆ ನಿಮಗೆ ಅನುಕೂಲ ಮಾಡ್ಕೊಡ್ತಾರೆ. ಸಾಧನೆ ಏನು ಮಾಡಿಲ್ಲ ಅನ್ನೋದು ತಿಳಿಸ್ತಾ ಇದ್ರಿ. ಮೇಡಮ್ ಲೆಟ್ಸ್ ನಾಟ್ ಡೈವರ್ಟ್. ಸರ್, ಈಗ ನಾನು ಉತ್ತರ ಕೊಡ್ಬೇಕು. ಅವರು ಭ್ರಮನಿರಸನಗೊಂಡಿದ್ದಾರೆ. ನಮ್ ದೇಶ ಇವಾಗ ಯಾವ ಮಟ್ಟದಲ್ಲಿದೆ ಜಾಗತಿಕವಾಗಿ ಎಲ್ಲಾ ರಾಷ್ಟ್ರಗಳು ಆರ್ಥಿಕ ಹಿಂಜರಿತನದಿಂದ, ಎಕನಾಮಿಕ್ ರೆಸೆಷನ್ ಇಂದ ಬಳಲ್ತಾ ಇದೆ. ಅಮೆರಿಕ ಇದೆ, ನಮ್ಮನ್ನ 200 ವರ್ಷ ಆಳಿದಂತಹ ಬ್ರಿಟನ್ ದೇಶ ಇದೆ. ಅದನ್ನು ಹಿಂದಿಕ್ಕಿ ನಾವು ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆಯಾಗಿ ಬಂದಿದ್ದೇವೆ. ಮತ್ತೆ 10 ಟ್ರಿಲಿಯನ್ ಎಕಾನಮಿ ಆಗ್ತೇವೆ 2030ರ ವೇಳೆಗೆ. 2047ರ ವೇಳೆಗೆ ಇಡೀ ಜಗತ್ತಿನಲ್ಲೇ ಅತ್ಯಂತ ಅಭಿವೃದ್ಧಿ ಹೊಂದಿದ ದೇಶ ಆಗ್ತೇವೆ. ಇದಕ್ಕೆಲ್ಲದಕ್ಕೂ ಭದ್ರ ಬುನಾದಿಯನ್ನ ನಾವು ಆಗ್ತಾ ಇದ್ದೇವೆ. ಅವ್ರು ಕೇಳಿದ್ರು 20 ಲಕ್ಷ ಕೋಟಿ ಬಗ್ಗೆ ಪಂಪ್ ಪ್ರೈಮಿಂಗ್ ಅಂತ ಹೇಳ್ತಾರೆ, ಎಕನಾಮಿಕ್ ಪಂಪ್ ಪ್ರೈಮಿಂಗ್ ಅಂತ ಹೇಳ್ತಾರೆ. ಎಲ್ಲ ದೇಶಗಳು ಮಾಡಿದ್ವು, ಆದ್ರೆ ಏನಾಯ್ತು? ಮಾಡಿದ್ರು. ಅವ್ರ ದೇಶದಲ್ಲಿ ಅಲ್ಲಿ ಆರ್ಥಿಕವಾದಂತಹ ರೆಸಿಲಿಯನ್ಸ್ ಇಲ್ಲ, ಎಕನಾಮಿಕ್ ರೆಸಿಲಿಯನ್ಸ್ ಇಲ್ಲದೆ ಇರುವಂತಹ ಒಂದು ಪರಿಣಾಮವಾಗಿ ಆರ್ಥಿಕ ಹಿಂಜರಿತನ ಬಂತು, ಹಣದುಬ್ಬರ ಜಾಸ್ತಿ ಆಯ್ತು. ನಮ್ಮಲ್ಲಿ ಎಷ್ಟಿದೆ ಹಣದುಬ್ಬರ? ಎಷ್ಟಾಯ್ತು? ಅವರಲ್ಲಿ ಏನೇನು ಕೊರತೆ ಇತ್ತು, ಅವರಲ್ಲಿ ಯಾವ್ಯಾವ ಸಮಸ್ಯೆ ಇತ್ತು? ನಮ್ಮ ಮೋದಿ ಸರ್ಕಾರ 2014ರಿಂದ 24ರವರೆಗೆ ಯಾವ್ಯಾವ ಸಮಸ್ಯೆಗಳನ್ನ ಎದುರಿಸ್ತು, ಎಂತೆಂಥ ಬೃಹದಾಕಾರದ ಸಮಸ್ಯೆಗಳನ್ನ ಎದುರಿಸ್ತು, ಎಂತೆಂಥ ದೊಡ್ಡ ದೊಡ್ಡ ಆರ್ಥಿಕ ವ್ಯವಸ್ಥೆಗಳು ನಲ್ಗಿ ಹೋದ್ವು. ಇವತ್ತು ನಾವು ನಮ್ಮ GDP ಗ್ರೋತ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹೇಳಿದೆ ಸತತವಾಗಿ 7% ನಾವು ಕಾಯ್ಕೊಂಡು ಬಂದಿದ್ದೇವೆ. ಬ್ರಿಟಿಷ್ ಅವ್ರದ್ದು ಎಷ್ಟಿದೆ, ಅಮೆರಿಕನ್ಸ್ ಎಷ್ಟಿದೆ, ಅದರ ಯುರೋಪಿಯನ್ ರಾಷ್ಟ್ರಗಳದ್ದು ಎಷ್ಟಿದೆ, ಬೇರೆ ಬೇರೆ ರಾಷ್ಟ್ರಗಳು ಎಷ್ಟಿದೆ, ಏಷ್ಯನ್ ಕಂಟ್ರಿಗಳು. ನಮ್ ದೇಶ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF CGA ಏನ್ ಹೇಳ್ತದೆ? ಆಯ್ತಾ, ಸುಮ್ನಿರಿ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇಸ್ an organization to decide about that factor. ಪ್ಲೀಸ್ ಯಾವ್ದಾವ್ದೋ ಇಟ್ಕೊಂಡು ನಾನು ಇಂಟರಪ್ಟ್ ಮಾಡಬೇಡಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ನಿಮ್ಗೆ ಏನಾದ್ರು ಇತ್ತು ಅಂದ್ರೆ ನಿಮ್ಗೆ ಚಾನ್ಸ್ ಕೊಟ್ಟಾಗ ನನಗೆ ರಿವರ್ಟ್ ಮಾಡಿ, ಓಕೆನಾ? ಅದಷ್ಟಂತೂ ಡಿಸೆನ್ಸ್ ಇರಲಿ ನಿಮ್ಗೆ. ಅದಿದೆ. ಇಷ್ಟೆಲ್ಲಾದ್ರ ನಡುವೆ ಅಂತ್ಯೋದಯ ಒಂದು ಪರಿಕಲ್ಪನೆ, ಸರ್ವೋದಯ ಒಂದು ಪರಿಕಲ್ಪನೆ, ರಾಮರಾಜ್ಯದ ಪರಿಕಲ್ಪನೆ ಇಟ್ಕೊಂಡು ನಮ್ಮ ದೇಶನ ಇವತ್ತು 2024ರ ವೇಳೆಗೆ ಇಲ್ಲಿಗೆ ತಂದಿಟ್ಟಿದ್ದಾರೆ. 2047ರ ವೇಳೆಗೆ ಅತಿ ದೊಡ್ಡ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ನಾವು ಆಗ್ತೇವೆ ಅಂತ ಹೆಮ್ಮೆ ಹೇಳುವಾಗ ಭಾರತೀಯನಾಗಿ ಕಾಂಗ್ರೆಸ್ನವರು ಹೆಮ್ಮೆ ಪಡಬೇಕು, ಇತರ ಯಾವುದೇ ಪಕ್ಷದವರಾದ್ರೂ ಹೆಮ್ಮೆ ಪಡ್ಬೇಕು. ಯಾಕೆಂದ್ರೆ ನಮ್ ದೇಶ ಫೀಲ್ ಪ್ರೌಡ್ ಆಫ್ ಕಂಟ್ರಿ. ಯಾರಾದ್ರೇನಂತೆ, ನೀವು ಮನಮೋಹನ್ ಸಿಂಗೇ ಮಾಡ್ಬೋದಿತ್ತು. ಅರ್ಥಶಾಸ್ತ್ರಜ್ಞರಾಗಿದ್ರೆ ನಿಮ್ಮ ಎಕನಾಮಿಕ್ ಪ್ರೋಗ್ರೆಸ್ನ ಯಾಕೆ ದೇಶದ ಅಭಿವೃದ್ಧಿಗೆ ಬಳಸ್ಕೊಂಡಿಲ್ಲ? ಒಬ್ಬ ಸಾಮಾನ್ಯ ಮನುಷ್ಯ ಪ್ರಧಾನಿ ಆದ್ರು. ಅವರು ಪ್ರಚಂಡವಾದಂತಹ ಒಂದು ಪ್ರಯತ್ನದಿಂದ ಈ ದೇಶದಲ್ಲಿರುವಂತಹ ಇಂಟೆಲಿಜೆನ್ಸಿಯವನ್ನ ಹೇಗೆ ಬಳಸ್ಕೋಬೇಕು ಅಂತ ನಮ್ಮ ದೇಶನಲ್ಲಿ ತಂದಿಟ್ಟಿದ್ದಾರೆ. ಅದ್ರ ಬಗ್ಗೆ ಹೆಮ್ಮೆ ಪಡಿ, ಭ್ರಮ ನಿರಸನಗೊಳ್ಬೇಡಿ. ಡೋಂಟ್ ಗೆಟ್ ಡಿಸ್ಗಂಟ್. ನೀವ್ ಯಾಕೆ ಡಿಸರ್ಟ್ ಆಗ್ತಿದ್ದೀರಾ? ಅದ್ರ ಬಗ್ಗೆ ಯಾಕೆ ಕಳ್ಕೊತಿದ್ದೀರಾ? ತಾಳ್ಮೆ ಕಳ್ಕೊಳ್ತಾ ಇದ್ದೀರಾ? ನೋಡಿ ಆರ್ಥಿಕ ತಜ್ಞರು ಅಂತ ಹೇಳ್ತಾರೆ, ಕರೆಕ್ಟ್ ಆಗಿ ಮಾತಾಡ್ಬೇಕು, ಫ್ಯಾಕ್ಷನ್ ಫಿಗರ್ಸ್ ಇಟ್ಕೊಂಡು, ಆಯ್ತಾ?